ಸಾದಳ್ಳಿ ಅಂತ ಗ್ರಾಮದಲ್ಲಿ ಅಣ್ಣ ತಮ್ಮಂದ್ರಿದ್ರು. ಅಣ್ಣ ಬೆಂಗಳೂರಲ್ಲಿ ಕೆಲಸದಲ್ಲಿದ್ದ, ತಮ್ಮ ಊರಲ್ಲಿದ್ದ. ಒಂದು 10 ಎಕರೆ ಜಮೀನಿತ್ತು, ಗದ್ದೆ. ಅಣ್ಣ ಒಳ್ಳೆ ಸಂಪಾದನೆ ಮಾಡ್ತಿದ್ದ, ಆದರೂ ಊರಿಗೆ ಬಂದು ತಮ್ಮನ ಮನೆಯೆಲ್ಲ ಕಟ್ಸ್ಕೊಟ್ಟ. ಒಂದು ದಿವ್ಸ ಫೋನ್ ಮಾಡ್ದ ಅಣ್ಣ ತಮ್ಮನಿಗೆ, ತಮ್ಮ ನಾಳಕ್ಕೆ ಊರ ಯಜಮಾನ್ರು 4 ಜನ ಸೇರಿಸ್ಬಿಡಪ್ಪ ಅಂದ. ಯಾಕಣ್ಣ ಅಂದ. ಯಾಕಣ್ಣ ಅಂದರೆ ಮಕ್ಕಳು ದೊಡ್ಡವ್ರು ಆದಕ್ಕನಪ್ಪ, ಹಿಂಗೆ ಇರೋಕ್ಕಾದದ, ಅದೇನು ದೊಡ್ಡವ್ರ ಸಮ್ಮುಖದಲ್ಲಿ ಭಾಗ ಮಾಡ್ಕೊಂಬಿಟ್ರೆ ಆಯಿತು ಅಂದ. ಹೋಯ್ತು ತಮ್ಮಂಗೆ ಜೀವ. ಬಾಗಿಗೆ ಬರ್ತಾವನೆಲ್ಲಪ್ಪ ಇವನು, ಏನೇನು ಇಸ್ಕೊಂಡನೋ, ಮನೆ ತಾನೇ ಬೋರ್ ಹಾಕ್ಸಿವಿ, ಅದು ನನಗೆ ಬೇಕು ಅಂದನೋ ಏನೋ. ತಲೆ ಕೆಡ್ಸ್ಕೊಂಬಿಟ್ಟ. ಊರ ಯಜಮಾನ್ರು ತಾವೆಲ್ಲ ಹೋಗೋ, ನನಗೆ ಗಂಟೆ ಕೂತವನೆ. ಹುಷಾರು ಅಣ್ಣ, ಹೆದರ್ಕೋಬೇಡಿ ನಮ್ಮ ಅಣ್ಣಂಗೆ, ಅವನೇನು ಪ್ಲ್ಯಾನ್ ಮಾಡ್ಕೊ ಬರ್ತಾಯಿದ್ದಾನೋ ಗೊತ್ತಿಲ್ಲ, ನಮ್ಮ ಅತ್ತಿಗೆ ಮೊದಲೇ ಸರಿ ಇಲ್ಲ, ಇವತ್ತು ಗಟ್ಟಿಯಾಗಿ ಮಾತಾಡಿ ಕಷ್ಟಪಟ್ಟು ಉಳಿಸ್ರು. ನಾನು ತೋಟ ನೋಡ್ಕೊಳ್ಳೋಣ. ಊರ ಯಜಮಾನ್ರು ನಡ್ಲ, ಅವ್ನು ಬರಲಿ, ಅದು ಏನು ಹೇಳೋದು ನೋಡಮ್ಮ ಅಂದರು. ಹೊಡೆದಾಡಕ್ಕೆ ಬೇಕಲ್ಲಪ್ಪ, ಬಾಮೈಕ್ಳು ಬೇರೆ ಕರ್ಸವನೇ ಫೋನ್ ಮಾಡಿ.